ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್, ನನ್ನ ಜೊತೆ ನನ್ನ ಕೊಲೀಗಿ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನು ಮುಚ್ಚಿವಿ ಅಂಥೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನು ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನನ್ನು ಕೊಟ್ಟಿದ್ರು. CM ಡೆಡ್ಲೈನ್ ಕೊಟ್ಟರು ಕೂಡ GBA ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನು ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ GBA ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. GBA ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ. ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂಥ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು, ಏನೇ ಮಾಡಿದರೂ ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. IT-BT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರೂ ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ. ಬೆಂಗಳೂರಿನ ಜನರೇ, ನೀವು ಕಾರಲ್ಲೋ ಅಥವಾ ಬೈಕಲ್ಲೋ ಮನೆಯಿಂದ ಹೊರಗಡೆ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಅನ್ನೋದೇ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಈ ರಸ್ತೆ ಗುಂಡಿಯಿಂದ ಅಪಘಾತ ಆಗಿ ನಿಮ್ಮ ಜೀವ ಕಳ್ಕೊಳ್ಬೋದು. ಎಚ್ಚರವಾಗಿರಿ, ಕಟ್ಟೆಚ್ಚರದಿಂದ ಇರಿ. ನಗರದಲ್ಲಿ ಬಲಿಗಾಗಿ ಬಾಯಿ ತೆರೆದು ಕುಳಿತಿದ್ದಾವೆ ನರಕ ಸದೃಶವಾದಂಥ ಗುಂಡಿಗಳು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಗುಂಡಿ ತಪ್ಪಿಸಲು ಹೋಗಿ ಎಷ್ಟು ಅಪಘಾತ, 1-2 ರಿಪಬ್ಲಿಕ್ ಕ್ಯಾಮ್ರಾದ ಕಣ್ಣಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನ ರಸ್ತೆಗಿಳಿಯುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರದಿಂದ ಇರಿ. ನಮ್ಮ ಕ್ಯಾಮ್ರಾ ಕಣ್ಮುಂದೆನೇ ಎಷ್ಟು ಅಪಘಾತ ಆಗಿದೆ ಗೊತ್ತಾ? ಜನ ಹೇಗೆಲ್ಲ ಹಿಡಿಶಾಪ ಹಾಕ್ತಿದ್ದಾರೆ ಗೊತ್ತಾ? ಸ್ವಲ್ಪ ಏನಾದರೂ ನೀವು ಎಚ್ಚರ ತಪ್ಪಿದ್ರೆ ನಿಮ್ಮ ಜೀವ ಉಳಿಯೋದು ಡೌಟೇ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯಲ್ಲಿಂದ ನೀಡಿದ್ದಾರೆ, ಬನ್ನಿ ನೋಡೋಣ. ಒಂದು ಕಡೆ CM ಅವರು ಗುಂಡಿ ಮುಚ್ಚಂತ ಡೆಡ್ಲೈನ್ ಕೊಟ್ಟಿದ್ದಾಯಿತು, ಗುಂಡಿ ಇನ್ನೂ ಮುಚ್ಚಿಲ್ಲ. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಯಾವ ರೀತಿ ಇದೆ ಎಂಬುದು ದುಸ್ಥಿತಿ ಇದು. ಕೆರೆಕೋಟೆ ರಸ್ತೆ, RR ನಗರ ವಿಧಾನಸಭಾ ಕ್ಷೇತ್ರ, ಎಲ್ಲ ರಸ್ತೆ ಹಾಳಾಗಿದೆ, ಗುಂಡಿಗಳು ಸಹ ಬಿದ್ದಿದೆ. ಇಲ್ಲಿ ಸ್ಕಿಡ್ ಆಗುತ್ತೆ, ಬೈಕ್ ಮೂವ್ಮೆಂಟ್ ಆಗಲ್ಲ. ನೋಡಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ಆಗುತ್ತೆ ನೋಡ್ತಿರ್ಬೋದು. ತುಂಬ ತೊಂದರೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿದೆ. ಯಾಕಂದರೆ ಇದು ಗುಂಡಿ ಗೂಡು, ಯಾಕಂದರೆ ಗುಂಡಿಗಳಿಂದ ಕೂಡಿದೆ ಈ ಒಂದು ರಸ್ತೆ. ನೋಡ್ತಿರ್ಬೋದು, ಸ್ಕಿಡ್ ಆಗುತ್ತೆ, ಮೂವ್ಮೆಂಟ್ ಆಗಲ್ಲ. ಸಾಕಷ್ಟು ಸರ್ ಹುಷಾರಾಗಿ ಯಾಕೆ ಸರ್ ಈ ಮಟ್ಟದಲ್ಲಿ ಇದ್ದರೆ ರೋಡು ಎಲ್ಲಿ ಹುಷಾರಾಗಬೇಕು ಸರ್? ನೋಡಿ ಬೆಂಗಳೂರು ನೋಡಿ, ನಮ್ಮ ಈಗ ಈ ಕೆರೆಪಾಳ್ಯದಲ್ಲಿ 3 ವರ್ಷದಿಂದ ಈ ರೋಡ್ ಹೀಗೆ ಇದೆ ಸರ್. ಭಾಳ ಅನ್ಯಾಯ. ನೋಡಿ, ಈಗ ನಾನು ಬಿದ್ದೋದ್ರೆ, ನಾನು ಹಾಸ್ಪಿಟ್ಲಿಗೆ ಹೋದರೆ 6 ತಿಂಗಳು ನಾನು ಕ್ಯೂರ್ ಆಗ್ತೀನಿ ಸರ್. ಈ ವಯಸ್ಸಲ್ಲಿ ನನಗೆ ಈಗ ಕೈಕಾಲು ಮುರಿದೋದ್ರೆ, ನನಗೆ ಮೂಳೆ ಮುರಿದೋದ್ರೆ ತಿರುಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಬೆಡ್ಡಲ್ಲೇ ಸಾಯ್ಬೇಕಾಗತ್ತೆ ಸರ್. ರಸ್ತೆ ಎಲ್ಲ ಹಾಳಾಗಿದೆ, ಭಾರಿ ಹಾಳಾಗಿದೆ ಸರ್. ಸ್ವಲ್ಪ ಅಲ್ಲ ಸರ್, ವಿಪರೀತ ಹಾಳಾಗಿದೆ. ನೀವೇ ನೋಡಿದ್ರಿ ಈಗ ನಾವು ಯಾವ ರೀತಿ ಬಿದ್ದೆ ಅಂತೇಳಿ. ಈ ಥರ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತೊಗೊಂಡೋಗಿ ದಯವಿಟ್ಟು ಇದನ್ನು ಮಾಡಿಸ್ಕೊಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ನಿಮ್ಮ ದೂರವಾಣಿ ನೋಡ್ತಿರ್ಬೋದು, ಒಬ್ಬ ವಯಸ್ಸಾದವರು ಸ್ಕಿಡ್ ಆಗಿ ಬಿದ್ದರು. ಯಾಕಂದರೆ ಈ ಒಂದು ರಸ್ತೆ ಆ ಪರಿ ಇದೆ, ಎಲ್ಲ ಗುಂಡಿಮಯವಾಗಿದೆ. ಮತ್ತು ಇದು ನೋಡಿ, ಇಲ್ಲಿ ಏನಾದರೂ ವೆಹಿಕಲ್ ಸ್ಪೀಡಾಗಿ ಬಂದರೆ ಇಲ್ಲಿ ಸ್ಪೀಡಾಗಿ ಇಲ್ಲಿ ಒಳಗೆ ಹೋಗ್ಬೋದು. ಯಾಕಂದರೆ ಇದು ನೀರು ಹೋಗೋಕ್ಕೆ, ಸರಾಗವಾಗಿ ಹೋಗೋಕ್ಕೆ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನೋ ಡ್ರೈನೇಜ್ ಸಿಸ್ಟಮ್ ಇದು. ಒಂದು ಕಡೆ ಕ್ಲೋಸ್ ಮಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಆಗಿಲ್ಲ, ಏನು ಬಂದೋಬಸ್ತ್ ಆಗಿಲ್ಲ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಜನರು ವಹಿಸಿ ಹೋಗಿದ್ದಾರೆ. ನಿತ್ಯ ಆಗಿದ್ರೆ ಸಾಕಷ್ಟು ಅಪಘಾತಗಳಾಗ್ತವೆ. ಅದು ಮಳೆ ಬಂದರೆ ತುಂಬ ಸಂಕಷ್ಟಕ್ಕೂ ಆಗ್ತವೆ. ಎಲ್ಲ ಬೈಕ್ಗಳು ಸ್ಕಿಡ್ ಆಗಿ ಬಿಡ್ತಿದ್ದಾವೆ. ಯಾಕಂದರೆ ಮೂವ್ಮೆಂಟ್ ಆಗ್ತಲ್ಲ, ತುಂಬ ಗುಂಡಿ ಬಿದ್ದಿದೆ. ಧೂಳಿನಿಂದ ಈ ಒಂದು ರಸ್ತೆ ಕೂಡಿದೆ. ಇದು ಕೆರೆಕೋಟೆ ರಸ್ತೆ, RR ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಒಂದು ಕಡೆ CM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತೆ, DCM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತೆ. ನೋಡಿ ಗುಂಡಿಗಳು ಯಾವ ರೀತಿ ಇದೆ ಎಂಬುದು ಗೊತ್ತಾಗುತ್ತೆ. ಎಲ್ಲ ಗುಂಡಿಮಯ, ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತುಂಬ ತೊಂದರೆ ಆಗಿದೆ. ಮೇಡಮ್ ಬನ್ನಿ,
ಯಾಕಂದರೆ ತುಂಬ ಕಷ್ಟ ಆಗಿದೆ ಈ ಒಂದು ಭಾಗದ ರಸ್ತೆಯಲ್ಲಿ ಓಡಾಡೋಕ್ಕೆ ಅಂತ ಇಲ್ಲಿ ಜನ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಮೇಡಮ್ ಅಂತ, ಏನು ಹೇಳ್ತೀರಿ ಸರ್ ಅಂತ? ಅದೇ ಸರ್, ನಾವು ರೆಗ್ಯುಲರಾಗಿ ಇಲ್ಲಿ ಓಡಾಡ್ತಾ ಇರ್ತೀವಿ. ಇನ್ನೂ ಅಷ್ಟಿತ್ತು ಈ ಕಡೆ ರೋಡೆಲ್ಲ. ಇನ್ನೂ ಓಡಾಡೋಕ್ಕಾಗಲಿ, ಮಳೆ ಬಂದಾಗ ಗಾಡಿ ಮೂವ್ ಆಗೋಕ್ಕೂ ಗೊತ್ತಾಗಲ್ಲ. ಎಲ್ಲಿ ಹಳ್ಳ ಇದೆ, ಎಲ್ಲಿ ಕರೆಕ್ಟಾಗಿ ದಾರಿ ಇದೆ ಏನೂ ಗೊತ್ತಾಗಲ್ಲ. ಯಾಕಂದರೆ ಈ ಒಂದು ಭಾಗದ ಜನರು ಒಂದು ಕಡೆ GBAಗೆ ಮನೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ನೋಡಿ ಲೋಡ್ ಗಾಡಿ ಮೂವ್ಮೆಂಟ್ ಆಗ್ತಿಲ್ಲ, ಗುಂಡಿ ಇದೆ. ಇಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಏನಾದರೂ ಟೈರ್ ಒಂದು ಕಡೆ ಈ ಒಂದು ಭಾಗಕ್ಕೆ ಬಂದರೆ ಗಾಡಿ ಸ್ಕಿಡ್ ಆಗುತ್ತೆ, ಅಪಘಾತ ಆಗ್ಬೋದು. ನೋಡ್ತಿರ್ಬೋದು ದೃಶ್ಯಗಳು, ಒಂದು ಮೂವ್ಮೆಂಟೇ ಆಗಲ್ಲ, ಗಾಡಿ ಮೂವ್ಮೆಂಟ್ ಆಗಲ್ಲ. ಒಂದು ಕಡೆ ವಯಸ್ಸಾದವರು 2 ವೀಲರ್ ಓಡಿಸೋಕ್ಕಾಗಲ್ಲ, ಸ್ಕಿಡ್ ಆಗಿ ಬಿಡ್ತಾರೆ. ಈ ಒಂದು ಭಾಗದಲ್ಲಿ ತುಂಬ ಗುಂಡಿಗಳು ಬಿದ್ದಿದ್ದಾವೆ, ತುಂಬ ಜನ ಬಿದ್ದಿದ್ದಾರೆ, ಬೈಕಲ್ಲಿ ಬಿದ್ದಿದ್ದಾರೆ. ಒಂದು ಕಡೆ ಬೈಕ್ ತಗೊಂಡು ಹೋಗೋಕ್ಕೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದೆ. ನೋಡ್ತಿರ್ಬೋದು ಒಂದು ಕಡೆ ಯಾವ ರೀತಿ ಗುಂಡಿಗಳ ದರ್ಬಾರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, DCM ಅವರು ಎಚ್ಚೆತ್ಕೊಳ್ಬೇಕು, ಮಾನ್ಯ CM ಅವರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ಪರಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ಒಂದು ಕಡೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಇದೆ, ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಈ ಒಂದು ಭಾಗದಲ್ಲಿ ತುಂಬ ಅಪಘಾತಗಳಾಗಿದ್ದಾವೆ. ಇನ್ನೂ ಗುಂಡಿ ಮುಚ್ಚಿಲ್ಲ ಎಂಬುದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ CMಗೆ ಮತ್ತು DCMಗೆ ಈ ಒಂದು ದೃಶ್ಯ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೆಷ್ಟು ಜನ ಈ ಯಮಗುಂಡಿಗೆ ಬಿದ್ದು ಸಾಯಬೇಕು, ಇನ್ನೆಷ್ಟು ಜನ ತಮ್ಮ ಕೈಕಾಲು ಮುರ್ಕೊಳ್ಬೇಕು, ಇನ್ನೆಷ್ಟು ಜನ ಬೆನ್ನೋವಿನ ಸಮಸ್ಯೆಯಿಂದ ನರಳಾಡಬೇಕೋ ಗೊತ್ತಿಲ್ಲ. ಆದರೆ ಸರ್ಕಾರದ ಮಾತಿಗೂ ಕವಡೆ ಕಾಸಿನ ಬೆಲೆ ಇಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದರೂ ಕೂಡ ಈ GPA ಅಧಿಕಾರಿಗಳಿಗೆ ಡೋಂಟ್ ಕೇರ್. ಎಷ್ಟು ಜನ ಸತ್ತರೂ ಕೂಡ ಅವರ ಜೀವಕ್ಕೆ ಬೆಲೆ ಇಲ್ಲ. ಎಷ್ಟೋ ಮಕ್ಕಳು ಅನಾಥ ಆಗಿದ್ದಾವೆ, ತಂದೆ ತಾಯಿನ ಕಳ್ಕೊಂಡು ಈ ಗುಂಡಿಯಲ್ಲಿ ಬಿದ್ದು ಅನಾಹುತ ಆಗಿ ದುರಂತ ಆಗಿ. ಆದರೆ ಇವರಿಗೆ ಮಾತ್ರ ಅವರ ಜೀವದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಸಣ್ಣ ಕನಿಕರವೂ ಕೂಡ ಇಲ್ಲ. ಹೆಂಗಿದೆ ನೋಡಿ ಪಾಪ. ಅಲ್ಲೇ ಯಾರೋ ವ್ಯಕ್ತಿ ಎದುರುಗಡೆಯಿಂದ ಬರ್ತಾರೆ, ಸ್ಕೂಟಿಯಲ್ಲಿ ಬಂದವರು, ಪಾಪ ವಯೋವೃದ್ಧ, ಟರ್ನ್ ಮಾಡ್ಕೊಂಡು ವಾಪಸ್ ಹೋಗೋಕ್ಕೆ ಏನೋ ಹೊರಟಿದ್ರೇನೋ ಅಲ್ಲೇ ಸ್ಕಿಡ್ ಆಗಿ ಬಿದ್ದರು. ನೋಡಿ ಎಷ್ಟು ಗುಂಡಿ ಇದೆ ನೋಡಿ. ಆ ಗುಂಡಿಯಲ್ಲಿ ರಸ್ತೆಯನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ರಸ್ತೆ ಅಕ್ಕಪಕ್ಕದಲ್ಲಿ ವೆಹಿಕಲ್ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಎಷ್ಟು ಗುಂಡಿ ಇದೆ ಅಂತ ಕೇಳಿದರೆ ನೋಡಿ, ಈ ರಸ್ತೆಯ ಮೇಲೆ ಆಲ್ರೆಡಿ ಅವರು ಗುಂಡಿ ಮುಚ್ಚಿದ್ದಾರೆ. ಗುಂಡಿ ಮುಚ್ಚಿ ಹಾಕಿರುವಂಥ ಹಾಸು ಇದೆಯಲ್ಲ ಮತ್ತೆ ಕಿತ್ಕೊಂಡು ಹೋಗಿದೆ. ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದರೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಶೂರತ್ವವನ್ನು ತೋರಿದ್ರು ಇವರು ಗುಂಡಿ ಮುಚ್ಚೋದಕ್ಕೆ, ಆದರೆ ಈಗ ಮತ್ತೆ ಅದೇ ಪರಿಸ್ಥಿತಿ ಎದುರಾಗಿದೆ. GBA ಅಧಿಕಾರಿಗಳಿಗೆ ಒಂದು ಸ್ವಲ್ಪವೂ ಮಾನ ಮರ್ಯಾದೆ ಏನಾದರೂ ಇದ್ದರೆ, ಮುಖ್ಯಮಂತ್ರಿಗಳೇ ಹೇಳಿದರು ಗುಂಡಿ ಮುಚ್ಚಿ 31ನೇ ತಾರೀಕಿನೊಳಗಡೆ ಅಂಥೇಳಿ ಡೆಡ್ಲೈನ್ ಕೊಟ್ಟರು. ನಗರಾಭಿವೃದ್ಧಿ ಸಚಿವರೇ ಹೇಳಿದರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಿ, ಜನರ ಜೀವದ ಜೊತೆ ಆಟ ಆಡಬೇಡಿ ಅಂಥೇಳಿ. ಆದರೆ ಇವರ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಇದ್ಯಾವುದಕ್ಕೂ ಕೂಡ ಕೇರೆ ಮಾಡದೆ ಗುಂಡಿಗಳು ಹಾಗೆ ಇದ್ದಾವೆ. ಜನ ಪ್ರತಿದಿನ ಬೀಳ್ತಾ ಇದ್ದಾರೆ, ಪ್ರತಿದಿನ ಸಾವು ನೋವು ಆಗ್ತಾ ಇದೆ, ಪ್ರತಿದಿನ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಪ್ರತಿದಿನ ಆ ಡಸ್ಟ್ನಿಂದಾಗಿ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಚಿತ್ರಣ. ಸರ್ಕಾರದ ಆದೇಶ, ಡೆಡ್ಲೈನ್ ಇದ್ಯಾವುದಕ್ಕೂ ಕ್ಯಾರೇ ಇಲ್ಲ. ರಸ್ತೆ ಗುಂಡಿ ಮುಚ್ಚುವ ಮುಹೂರ್ತ ಮುಗಿದು ಹೋಗಿದೆ. ಬೆಂಗಳೂರು ರಸ್ತೆಗಳಲ್ಲಿ ಸವಾರರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸುವ ಬದಲು ಜನ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ರಸ್ತೆಯ ಮೇಲೆ ನಾವು ಹೋದರೆ ನಮ್ಮನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂಥ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆಯೇ ಅಪಘಾತ ಆಗಿದ್ದನ್ನು ನೀವು ನೋಡಿದ್ರಿ. ಕೇವಲ ಡೆಡ್ಲೈನ್ಗೆ ಸೀಮಿತವಾಯ್ತಾ, ಕೆಲಸ ಆಗೋದು ಬೇಡವಾ? ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ಹಾಗಾದರೆ ನರಕ ಯಾತನೆಯನ್ನು ಪ್ರತಿದಿನ ರಸ್ತೆಯಲ್ಲಿ ಓಡಾಡುವಂಥ ಜನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 8 ಎದೆಯ ಗುಂಡಿಗೆ ಅಂತೂ ಬೇಕೇ ಬೇಕು. ಮನೆಯಿಂದ ಮಗ ಕೆಲಸಕ್ಕೆ ಹೋದ ಅಂತ ಹೇಳಿದರೆ ವಾಪಸ್ ಬರ್ತಾನ ಈ ರಸ್ತೆಯಲ್ಲಿ ಏನೋ ಅಪಘಾತ ಆಗಿ ಎಲ್ಲೇನಾಗುತ್ತೋ ಅನ್ನುವ ಆತಂಕ ಮನೆಯವರನ್ನು ಕಾಡ್ತಾ ಇರುತ್ತೆ. ನಮ್ಮ ಪ್ರತಿನಿಧಿ ಮತ್ತೊಂದು ರಸ್ತೆಯಿಂದ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಲ್ಲಿನ ಗುಂಡಿಮಯ ರಸ್ತೆ ಅನ್ನೋದನ್ನು. ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕೆರೆಕೋಟೆ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ರೋಡ್ ಯಾವ ರೀತಿ ಆ ಗುಂಡಿಗಳು ಬಿದ್ದಿದ್ದಾವಂತ. ಒಂದು ಕಡೆ ಗಾಡಿಗಳ ಮೂವ್ಮೆಂಟ್ ಆಗ್ತಿಲ್ಲ, ಇಳಿದು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು ಒಬ್ಬ ವಯಸ್ಸಾದರು ಗಾಡಿ ತೊಗೊಂಡು ಬರ್ತಿದ್ದಾರೆ, 2 ವೀಲರ್ ತೊಗೊಂಡು. ಯಾಕಂದರೆ ಇಲ್ಲಿ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಗುಂಡಿಗಳು ಬಿದ್ದಿದ್ದಾವೆ. ಬಿದ್ದರೆ ತುಂಬ ಡೇಂಜರ್ ಆಗುತ್ತೆ, ಕೈ ಕೆಲಸ ಮುರಿಬೋದು. ಅಮ್ಮ ಹೇಗಿದೆ ರಸ್ತೆ ಅಂತ? ಗುಂಡಿ ತಮಗೆ ಗಾಡಿ ಮೂವ್ಮೆಂಟ್ ಆಗಲಿಲ್ಲ, ಏನು ಹೇಳ್ತೀರಿ ಸರ್ಕಾರಕ್ಕೆ? ನೋಡಿ, ನೀವೇ ನೋಡಿಪ್ಪ, ನೀವೇ ಲೈವ್ ತೆಗೀರಿ. ಇವಾಗ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ, ಇಳಿದ್ಬಿಟ್ನಾ? ಅದೆಲ್ಲ ಗೌರ್ಮೆಂಟ್ನವ್ರು ನೋಡ್ಕೋಬೇಕು. ನೀವು ಅದಕ್ಕೆಲ್ಲ ಇದು ಮಾಡಿ ಬರೀ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡೋದಲ್ಲ, ಗೌರ್ಮೆಂಟ್ಗೆ ಅಪ್ಲೈ ಮಾಡಿಕೊಂಡು. ಬ್ರ್ಯಾಂಡ್ ಬೆಂಗಳೂರು ಚೆನ್ನಾಗಿದೆ ರಸ್ತೆ ಅಂತ CM ಅವರು ಹೇಳ್ತಾರೆ. ಇರೋ ಕಡೆ ಎಲ್ಲ ಕಡೆನೂ ಚೆನ್ನಾಗಿದೆ. ಈ ಥರ ಆದರೆ ಜನಗಳು ಇದು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರನೂ ಸ್ವಲ್ಪ ಕೋಆಪ್ರೇಷನ್. ವಯಸ್ಸಾದವರು ಏನಾದರೂ ಬಿದ್ದರೆ ಅದಕ್ಕೋಸ್ಕರ ಇಳಿದ್ಬಿಟ್ವಿ, ಬೀಳಬಾರ್ದು ಅಂತ ಇಳಿದ್ವಿ. ಥ್ಯಾಂಕ್ ಯು.
ನೋಡ್ತಿರ್ಬೋದು, ಯಾಕಂದರೆ ಈ ಒಂದು ರಸ್ತೆ ತುಂಬ ಡೇಂಜರ್ ಆಗಿದೆ. ಹೀಗಾಗಿ ಸರ್ಕಾರ ಬೇಗ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಈ ಒಂದು ಭಾಗದ ಜನರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಥ ರಸ್ತೆಯಲ್ಲಿ ಸಂಚಾರ ಮಾಡೋದೇ ಅತಿ ದೊಡ್ಡ ಸಾಹಸ. ಹೊಸ ಕಾರು, ಹೊಸ ಬೈಕು ಏನಾದರೂ ತಗೊಂಡ್ರೆ ಒಂದೇ ವರ್ಷದಲ್ಲಿ ನೀವು ಅದನ್ನು ಗುಜರಿಗೆ ಹಾಕಬೇಕು, ಹಂಗಾಗತ್ತೆ. ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡೋದೇ ಹರಸಾಹಸ. ಅದಕ್ಕೆ IT ಪೀಪಲ್ ಹೇಳಿದ್ದು, ಅದಕ್ಕೆ ಸಾಫ್ಟ್ವೇರ್ ಮಂದಿ ಹೇಳಿದ್ದು, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂಥೇಳಿ. ಹೆಜ್ಜೆ ಹೆಜ್ಜೆಗೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರಬಾರು. ವಾಹನ ಚಾಲನೆಯೇ ಅತ್ಯಂತ ಸಾಹಸಮಯ ಕೆಲಸ. ಇಲ್ಲಿ ವಾಹನ ಚಾಲನೆ ಮಾಡೋರ ಗೋಳು ನಿಜಕ್ಕೂ ಹೇಳಲಿಕ್ಕೆ ಅಸಾಧ್ಯ ಬಿಡಿ. GBA ನಿರ್ಲಕ್ಷ್ಯದ ವಿರುದ್ಧ ದಂಪತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ಜನ ಅಂತೂ ರೊಚ್ಚಿಗೆದ್ದಿದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಏನು ಹೇಳಿದ್ದಾರೆ ಕೇಳೋಣ. ಇದೊಂಥರ ಸ್ಮಶಾನಕ್ಕೆ ದಾರಿ ಇದ್ದಂಗೆ ಆ್ಯಕ್ಚುಲಿ. ಏನೋ ಪೀಪಲ್ ವಿಲ್, ಐ ಮೀನ್ ಪೊಲಿಟಿಷಿಯನ್ಸ್ಗೆ ಅರ್ಥ ಆಗಬೇಕಿದ್ದು. ಅವರು ಒಂದ್ಸರಿ ಟೂ ವೀಲರಲ್ಲಿ ಓಡಾಡಿ ಈ ಥರ ಬೆನ್ಮೂಳೆ ಮುರ್ಕೊಂಡು ಎಲ್ಲ ಆದರೆ ಗೊತ್ತಾಗತ್ತೆ ಒಂದ್ಸರಿ. ನಂದು ಪರ್ಸ್ನಲ್ ಕಾರ್ ಇದೆ, ಈ ಥರ ಓಡಾಡಿ ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಸಸ್ಪೆನ್ಷನ್ ಹಾಳಾಯಿತು. ಯಾರು ಕೊಡ್ತಾರೆ ಸರ್ ಸಸ್ಪೆನ್ಷನ್ ಹಾಳಾಗಿದ್ದಕ್ಕೆ? ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್. ಎಲ್ಲ ಎಜುಕೇಟೆಡ್ ಅಂತ ಹೇಳ್ತಾರೆ, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ರೋಡ್ ನೋಡಿ ಸರ್, ಇದು ಇವಾಗ ಓಕೆ ಕಾಣಿಸ್ತದೆ, ಮಳೆ ಬಂದಾಗಂತೂ ಇನ್ನು ಕಾಣೋದಿಲ್ಲ. ಬ್ರ್ಯಾಂಡ್ ಬೆಂಗಳೂರಾ ಸರ್? ಫರ್ಗಟ್ ಅಬೌಟ್ DCM ಸರ್. ಬೇಸಿಕ್ ಸರ್, ಅಟ್ಲೀಸ್ಟ್ ರೋಡ್ ಇಸ್ ರಿಲಿ ಬೇಸಿಕ್ಸ್. ಬ್ರ್ಯಾಂಡ್ ಬೆಂಗಳೂರು ಒಂದು ಅರ್ಥ. ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ಸರ್. ದಿಸ್ ಇಸ್ ನಾಟ್ ಬ್ರ್ಯಾಂಡ್ ಸರ್, ದಿಸ್ ಇಸ್ ಲೈಕ್ ಅನ್ ಹೆಲ್ ಆ್ಯಕ್ಚುಲಿ. ಇದು BBMP ಆದರೂ ಸರಿ, ಗ್ರೇಟರ್ ಬೆಂಗಳೂರು ಆದರೂ ಸರಿ, ನಮ್ಮ ಕತೆ ಅಷ್ಟೇ ಸರ್. ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಏನು ಪ್ರಾಬ್ಲಮ್ ಇಲ್ಲ. ಐ ಮೀನ್ ಇದೇ ಪ್ರಾಬ್ಲಮ್ ಇರುತ್ತೆ. ಇದು ಹಿಂಗಾದ್ರೆ ಕಷ್ಟ ಆಗುತ್ತೆ ಸರ್ ಮುಂದೆ. ಅದೇನೋ ಐ ಡೋಂಟ್ ನೋ, ದೇ ಹ್ಯಾವ್ ಟು ಫಿಕ್ಸ್ ಇಟ್. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ, ಒಂದೇನು ಮಾಡ್ಸಲ್ಲ. ಸುಮ್ಮನೆ ಹಳ್ಳಗಳೇ ಹಳ್ಳ, ಸುಮ್ಮನೆ ಓಟ್ ಹಾಕ್ಸ್ಕೋತಾರೆ ಅಷ್ಟೇ. ಸುಮ್ಮನೆ ಅಂಕಲ್ದಿರಲ್ಲ, ಸುಮ್ಮನೆ ಬೀಳ್ತಾ ಇರ್ತಾರೆ ಮುಂದೆ ಬ್ರೇಕ್ ಹಿಡಿದ್ರೆ. ಯಾವ ಬ್ರ್ಯಾಂಡು ಇಲ್ಲ, ಇಲ್ಲೇ ಐತಲ್ಲ ಬ್ರ್ಯಾಂಡ್, ಇದೇ ಬ್ರ್ಯಾಂಡು ನೋಡಿ. ರಸ್ತೆನೇ ಬ್ರ್ಯಾಂಡು. ಒಂದು ರಸ್ತೆ ಸರಿ ಮಾಡೋಕ್ಕಾಗಿಲ್ಲ ಸರ್ಕಾರ ಏನಕ್ಕೆ ಸರ್? ರೋಡಿನ ಕಥೆನೇ ಹೇಳೋಕ್ಕೆ ಬರೋದು ಆ ಥರ ಆಗಿದೆ ಬೆಂಗಳೂರಲ್ಲಿ. ಇದು ಹಳ್ಳಿ ಊರನ್ನ ಗುಣ. ಇದು ಬೆಂಗಳೂರು ಬೇಡವಾಗಿದೆ ನಮಗೆ. ಏನು ಡ್ರೈವಿಂಗ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಹಳ್ಳಿ ಊರಲ್ಲಿನ ಅತಿವೃತ್ತಿ ಸ್ವಲ್ಪ ಹೆಂಗೆ ಹೋಗ್ಬೋದು. ಈ ರೋಡ್ಗಳು ಬೆಂಗಳೂರು ಅನ್ನೋದು ಅದಗೆಟ್ಟು ಹೋಗ್ಯದ ಸರ್. ಬೆಂಗಳೂರು ನಮಗಂತ ಸಾಕಾಗಿದೆ. ಈ ರೋಡಲ್ಲಿ ಗಾಡಿ ಓಡಾಡೋಕ್ಕೆ ತೊಂದರೆ ಆಗಿದೆ ಸರ್. ಏನು ಸರ್ ಈ ಗುಂಡಿ ನಮ್ಗೆ ಗಾಡಿ, ಎಷ್ಟೋ ಗಾಡಿಗಳು ಸ್ಕಿಡ್ ಆಗಿ ಬಿದ್ದವಾರ. ಎಷ್ಟೋ ಮಂದಿ ನಾವು ಅಡ್ಸಲ್ ರೋಡಿಗೆ ಎಬ್ಸಿದ್ದು ನೋಡಿದ್ವಿ. ಭಾಳ ಏಟ್ಗಳು ಮಾಡ್ಕೊಂಡಾರ. ಭಾಳ ಕಷ್ಟ ಸರ್ ಈ ರೋಡಲ್ಲಿ. ಓಕೆ ಸರ್. ಏನು ಸರ್ ಯಾವಾಗ ಆಗುತ್ತೆ ಬ್ರ್ಯಾಂಡ್ ಬೆಂಗಳೂರು? ನಾವೆಲ್ಲ ಹೊಂಟೋದ್ಬೇಕು ಸರ್ ಬ್ರ್ಯಾಂಡ್ ಆಗೋದು. ಈಗ ನಾವು ಇರೋ ಕಾಲದಾಗಂತ ಯಾವುದು ಬ್ರ್ಯಾಂಡ್ ಆಗಲ್ಲ ಇದು. ನಮ್ಮ ಮೊಮ್ಮಕ್ಕಳು ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ ಸರ್. ಈಗ ಸದ್ಯಕ್ಕೆ ಬ್ರ್ಯಾಂಡ್ ಆಗೋದು ನನಗೆ ಗೊತ್ತಿಲ್ಲ. ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು. ಎಷ್ಟು ವರ್ಷ, ಇವತ್ತಿಂದ ಅಲ್ಲ, ಅದು ಸುಮಾರು ವರ್ಷದಿಂದ ನೋಡ್ತಾ ಇದೀವಿ ನಾವು. ಹಿಂಗೆ ಇದೆ ಈ ರೋಡು. ಸ್ಕಿಡ್ ಆಯಿತು. ಎಷ್ಟಂದ್ರೆ ಡೌನಲ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಗಾಡಿ. ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲಲ್ಲಿ ಹೊರಟೋಗ್ಬೋದು ಒಂದು ಗೇರ್ ಗಾಡಿಯಲ್ಲಿ. ಈ ಥರ ಹಳ್ಳ ಕೊಳ್ಳ ಇದ್ರೆ ಎಷ್ಟಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ? ಸಡನ್ ಬ್ರೇಕ್ ಹಾಕಿದೆ ಹೆಂಗೆ ಅವ್ರನ್ನ ಇಳಿದೆ ಅಂತ ಬೇಗ ಇಳಿದಿಲ್ಲ ಅಂದಿರಿ ಇಬ್ಬರು ಬಿದ್ದೋಗ್ತಿದ್ದೀವಿ. DK ಸ್ಕೂಲಿಂದನೇ ಬಂದಿದ್ದೆ, ಅಲ್ಲಿಂದ ಸ್ಕೂಲ್ ರೋಡನೇ. ಹೌದು, ಸ್ಟ್ರೈಟ್ ಹೋದರೆ ನಗರಕ್ಕೆ ಹೋಗುತ್ತೆ. ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು. ಎಷ್ಟು ವರ್ಷ, ಇವತ್ತಿಂದ ಅಲ್ಲ, ಅದು ಸುಮಾರು ವರ್ಷದಿಂದ ನೋಡ್ತಾ ಇದೀವಿ ನಾವು. ಹಿಂಗೆ ಇದೆ ಈ ರೋಡು. ಸ್ಕಿಡ್ ಆಯಿತು. ಎಷ್ಟಂದ್ರೆ ಡೌನಲ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಗಾಡಿ. ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲಲ್ಲಿ ಹೊರಟೋಗ್ಬೋದು ಒಂದು ಗೇರ್ ಗಾಡಿಯಲ್ಲಿ. ಒಂದು ಕಡೆಯಲ್ಲಿ ಈ ರಸ್ತೆ ಗುಂಡಿಯ ಅಧ್ವಾನದಿಂದ ಜನ ಸಾಯ್ತಾ ಇದ್ರೆ, ಇನ್ನು ಜಲಮಂಡಳಿಯ ಕಾಮಗಾರಿ ಅದು ವರ್ಷಾನುಗಟ್ಲೆಯಿಂದಲೂ ಕೂಡ ನಡೀತಾ ಇರೋದ್ರಿಂದಾಗಿ ಆ ರಸ್ತೆಯನ್ನೇ ಬಂದ್ ಮಾಡಿ ಜನ ಹೈರಾಣಾಗಿ ಹೋಗಿದ್ದಾರೆ. ಜಲಮಂಡಳಿಯ ಕಾಮಗಾರಿಯಿಂದ ರೋಡ್ ಕ್ಲೋಸ್ ಆಗಿದೆ. ಅದು ನಿನ್ನೆ ಮೊನ್ನೆ ಕ್ಲೋಸ್ ಆಗಿರೋದಲ್ಲ, 2 ವರ್ಷ ಆಯ್ತಂತೆ ಅಲ್ಲಿ ಕಾಮಗಾರಿ ನಡೀತಾ ಇದ್ದು. ನಿತ್ಯ ಸಂಚರಿಸುವಂಥ ಬಸ್ಗಳೆಲ್ಲ ಬರ್ತಾನೆ ಇಲ್ವಂತೆ. 2 ವರ್ಷದಿಂದ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದು ವಿನಾಯಕ ಸರ್ಕಲ್, ವೈಯಾಲಿ ಕಾವಲ್ನ ವಿನಾಯಕ ಸರ್ಕಲ್ನಲ್ಲಿ ಜಲಮಂಡಳಿಯ ಕಾಮಗಾರಿ ನಡೀತಾ ಇದೆ. ಕಣ್ಮರೆಯಾದ BMTC ಬಸ್ಗಾಗಿ ಪ್ರತಿದಿನ ಪ್ರಯಾಣಿಕರು ಕಾಯ್ತಾರೆ. 2 ವರ್ಷದಿಂದ 176 ನಂಬರಿನ ಬಸ್ ಆ ರೋಡಲ್ಲಿ ಬರ್ತಾನೆ ಇಲ್ವಂತೆ. ಮಂದಗತಿಯ ಕಾಮಗಾರಿಗೆ, ರಸ್ತೆ ಬದಿ ವ್ಯಾಪಾರಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಅವ್ರ ಬದುಕು ಹೆಂಗೆ, ಅವ್ರ ಜೀವನ ಹೆಂಗೆ, ಅದೇ ಅವರಿಗೆ ಆಧಾರ ಆಗಿದೆ. ನೀವು ರಸ್ತೆ ಎಲ್ಲ ಅಗದು ಹಾಕಿದರೆ ಆ ರಸ್ತೆಗೆ ಯಾರು ಬರ್ತಾರೆ? ನೋಡಿ, ನೀವೇ ನೋಡ್ದಂಗೆ ಅಂಗಡಿ ಮುಗ್ಗಟ್ಟು ಎಲ್ಲವೂ ಕೂಡ ಬಂದಾಗಿದೆ. ಜಲಮಂಡಳಿಯ ಕಾಮಗಾರಿ ಅಂಥೇಳಿ ರಸ್ತೆಯನ್ನು ಅಗದು ಹಾಕಿದ್ದಾರೆ. ಆ ರಸ್ತೆ ಪಕ್ಕದಲ್ಲೇ ಇದ್ದಂಥ ಅಂಗಡಿಗಳಿಗೆ ಯಾರು ಬರ್ತಾರೆ? ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲೆಲ್ಲ ಮೋರಿಗಳನ್ನು ತಂದು ಹಾಕಿದ್ದೀರಿ ನೀವು. ಹಂಗಿದ್ದಾಗ ವೆಹಿಕಲ್ ಮೂವ್ಮೆಂಟ್ ಸಾಧ್ಯ ಇದೆಯಾ? 176 ಬಸ್ ಆ ರೋಡ್ನಲ್ಲಿ ಬರ್ತಾ ಇತ್ತಂತೆ. ಆ ಬಸ್ನಲ್ಲಿ ಹತ್ಕೊಂಡು ಎಷ್ಟೋ ಜನ ಆಫೀಸಿಗೆ ಹೋಗೋರು, ಮನೆಗೆ ಹೋಗೋರು, ಶಾಲೆಗೆ ಹೋಗೋರು ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ
ಆ ಬಸ್ಸನ್ನು ಆಶ್ರಯಿಸಿದರು. ಆದರೆ ಡಿಪೆಂಡ್ ಆಗಿದ್ರು ಜನ. ಈಗ ಆ 2 ವರ್ಷದಿಂದ ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಆ ಬಸ್ ಪತ್ತೆನೇ ಇಲ್ಲ. ಜನ ತಮ್ಮ ಓನ್ ವೆಹಿಕಲ್ನಲ್ಲೋ ಅಥವಾ ಆಟೋದಲ್ಲೋ ಹೋಗಬೇಕಾಗಿದೆ. ಅಲ್ಲಿ ಹಣ್ಣು ಮಾರೋರು, ತರಕಾರಿ ಮಾರೋರು, ಮತ್ತೊಬ್ಬರು ಮಗದೋದ್ರು ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲದಕ್ಕೂ ಕಾರಣ ನೀವೇ ಅಲ್ವಾ? ಆಯಿತು, ಇನ್ನು ರೋಡ್ ರೆಡಿ ಆಗ್ತಾ ಇದೆ. ನಮ್ಗೆ ಕೈಯಿಂದ ಬಾಡಿಗೆ ಕಟ್ತಾ ಇದ್ದೀವಿ. ವ್ಯಾಪಾರ ಕಡಿಮೆ ಇದೆ ಸರ್ ನಮಗೆ. ಇನ್ನೂ ಇಲ್ಲ ಸರ್, ಮಾಡ್ತಾನೆ ಇದ್ದಾರೆ, ಇನ್ನೂ ಆಗಿಲ್ಲ. ಏನಿಲ್ಲ ಸರ್, ಕೈಯಿಂದ ಬಾಡಿಗೆ ಕಟ್ತಾ ಇದ್ದೀವಿ ನಾವು. ಜನ ಅದೇ ಎಲ್ಲರಿಗೂ ಕಷ್ಟನೇ. ಫುಲ್ ಈ ರೋಡ್ ಫುಲ್ ಎಲ್ಲರಿಗೂ ಕಷ್ಟಪಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನು ಮಾಡೋದು ಅಂತ ಎಲ್ಲರಿಗೂ ಭಯ ಆಗಿದೆ. ಖಾಲಿ ಮಾಡೋದಾ, ಇಟ್ಕೊಳೋದಾ, ಅಂಗಡಿ ಮಾಡಿರೋರಿಗೆಲ್ಲ ಕಷ್ಟನೇ. 1 ವರ್ಷ ಆಯಿತು ಸರ್. 1 ವರ್ಷದಿಂದ ಈ ರಸ್ತೆಯಲ್ಲಿ ಯಾರು ಓಡಾಡೋಕ್ಕಾಗ್ತಾ ಇಲ್ಲ. ಸಣ್ಣ ಹುಡುಗರೆಲ್ಲ ಇಲ್ಲಿ ಯಾವಾಗ ಬೀಳ್ತಾರೋ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ವ್ಯಾಪಾರ ಯಾವುದೂ ಇಲ್ಲ ಈ ರಸ್ತೆಯಲ್ಲಿ ಸರ್. 1 ವರ್ಷ ಆಯಿತು, ಭಾಳ ಕಷ್ಟ ಆಗಿದೆ. ಗಾಡಿಗಳು ಮತ್ತು ಆಂಬುಲೆನ್ಸು ಯಾವುದೂ ಬರ್ತಾ ಇಲ್ಲ ಇಲ್ಲಿ. ಇದು ಯಾಕಂದರೆ 1 ವರ್ಷ ಬೇಕಾಗಿತ್ತು. ಇದು ಯಾಕೆ ಹಳ್ಳ ಇದೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಆಗಿದೆ ಅವ್ರಿಗೆ, ಅಲ್ಲಿ ಕಲ್ಲು ಸಿಕ್ಕಿದೆ. ಆದ್ರೂ ಭಾಳ ನಿಧಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಬೇಗ ಮಾಡಿಕೊಡಿ ಅಂತ ನಿಮ್ಮ ಹತ್ರ. ಬಸ್ಗಳು ಇಲ್ಲ ಸರ್, ಇಲ್ಲಿ ಯಾವುದು ಬಸ್ ಇಲ್ಲ, ಆಟೋ ಬರೋಲ್ಲ. ಜ್ವರ ಅದು ಇದು ಏನಾದರೂ ಹುಷಾರಿಲ್ಲ, ಯಾರು ಇಲ್ಲಿ ಬರೋರೇ ಇಲ್ಲ ಈ ಕಡೆ. ಅಷ್ಟು ಕಷ್ಟ ಆಗಿದೆ ಸರ್. 1 ವರ್ಷದಿಂದ ಇಲ್ಲಿ ರೋಡ್ ಕೆತ್ತಾಗಿ 13 ತಿಂಗಳಾಯಿತು. ಯಾರೋ ಬರ್ತಾರೆ ಹೋಗ್ತಾರೆ, ಯಾರು ಇಂಜಿನಿಯರ್ ಬರ್ತಾರೆ ಹೋಗ್ತಾರೆ. ನಮ್ಮ ಮಿನಿಸ್ಟ್ರು ಯಾರು ಬಂದಿಲ್ಲ, ಏನಿಲ್ಲ. ನಮ್ಮದು ಬಿಸ್ನೆಸ್ ಏನಿಲ್ಲ, ಎಲ್ಲ ಬಿದ್ದೋಗಿದೆ. ಏನಿಲ್ಲ, ಯಾರ ಕೇಳಿದ್ರೆ ಮಾತಾಡೋ ರೆಸ್ಪಾನ್ಸ್ ಇಲ್ಲ. ನಿನ್ನೆ ಯಾರೋ ಬಂದಿದ್ದಾರೆ, ಅಲ್ಲಿ ನೋಡಿ ಮೋರಿ ಎಲ್ಲ ಕಿತ್ತಾಬಿಟ್ಟು ಹೋಗಿದ್ದಾರೆ. ಮೋರಿ ಪೈಪೆಲ್ಲ ಡೆಡ್ ಆಗಿದೆ. ಯಾರು ಬಂದು ಕೇಳೋಕ್ಕೆಲ್ಲ ಇಲ್ಲ. ಮತ್ತು ಬರ್ತಾರೆ ನೋಡ್ತಾರೆ, ಹೋಗ್ತಾರೆ. ಬಸ್ ಇಲ್ಲ ಸರ್, 13 ತಿಂಗಳಾಯ್ತು. ರೋಡ್ ಕಿತ್ತಾಗ ಹೆಂಗೆ ಸರ್ ಬಸ್ ಬರುತ್ತೆ? ಎಲ್ಲ ಮಲೇಶ್ವರಗಳಿಂದ ಹಂಗೆ ಮೇಕಲು ಸರಾಸರಿ ಬಾಸಿಂದಗಳಾದ್ರೆ ಹಂಗೆ ಹೋಗುತ್ತೆ, ಬರ್ತಾರೆ. ಇಲ್ಲಿ ಯಾವ ವಿನಾಯಕಗಳು ಯಾವ ಬಸ್ಸು ಕಿಸಿ ಯಾವುದು ಬರೋಲ್ಲ ಸರ್ ಇಲ್ಲಿ. ಎಸ್, ನಾನು ವೈಯಾಲಿ ಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ನಲ್ಲಿದ್ದೀನಿ. ವಿನಾಯಕ ಸರ್ಕಲ್ ಬಳಿ ಇರುವಂತಹ ರಸ್ತೆಯ ಅವಸ್ಥೆಯನ್ನು ನೋಡಿ. ಸುಮಾರು 1 ವರ್ಷಗಳಿಂದ ಜಲಮಂಡಳಿಯವರು ಒಳಚರಂಡಿ ಕಾಮಗಾರಿಯನ್ನು ಮಾಡಲಿಕ್ಕೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಮಂದಗತಿಯ ಕೆಲಸ ನಡೀತಾ ಇದೆ. ಸುಮಾರು 1 ವರ್ಷದ ಮೇಲಾಯ್ತಂತೆ ಈ ಕೆಲಸ ನಿರಂತರವಾಗಿ ಹೀಗೆ ನಡೀತಾ ಇದೆ. ಈ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ನೋಡಬೇಕು ನೀವು, ಇಷ್ಟೊಂದು ಆಳವಾದ ಗುಂಡಿಗಳನ್ನು ಆಗಿದ್ದು ಹೀಗೆ ಕೈ ಬಿಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಬಸ್ಸುಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸುಮಾರು ಬಸ್ಗಳು ಓಡಾಡುವಂಥ ಜಾಗ. 176 ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸಂದ್ರಕ್ಕೆ ಹೋಗ್ತಾ ಇತ್ತು. ಆದರೆ 1 ವರ್ಷಗಳಿಂದ ಇಲ್ಲಿ ಯಾವ ರೀತಿಯಾದಂಥ BMTC ಬಸ್ಗಳು ಸಂಪರ್ಕನೇ ಇಲ್ದಂಗೆ ಆಗಿದೆ. ಇಲ್ಲಿ ಆಟೋಗಳು ಬರೋಕ್ಕಾಗೋದಿಲ್ಲ. ಏನಾದರೂ ಸಮಸ್ಯೆ ಬಂದರೆ ಆ್ಯಂಬುಲೆನ್ಸ್ಗಳು ಬರೋಕ್ಕಾಗೋದಿಲ್ಲ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಮಂದಗತಿಯ ಕೆಲಸ ನಡೀತಾ ಇದೆ. ಇದುವರೆಗೂ ಕೂಡ ಇದನ್ನು ವೇಗಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ಸುಮಾರು 1 ವರ್ಷಗಳವರೆಗೂ ಒಂದು ರೋಡನ್ನು ಅಗಿದ್ರೆ ಇಲ್ಲಿನ ಜನರಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲ, ಯಾವುದೇ ರೀತಿಯ ಅರ್ಥ ಇಲ್ಲ. ಇನ್ನು ನೋಡ್ತಾ ಇರ್ಬೋದು ನೀವು, ಇದು ವಿನಾಯಕ ಸರ್ಕಲ್. ಈ ವಿನಾಯಕ ಸರ್ಕಲ್ಲಿನ ಪಕ್ಕದಲ್ಲಿರುವಂಥ ಇದು ರಸ್ತೆ ಕಂಪ್ಲೀಟ್ ಆಗಿ ಅಗೆದಿದ್ದಾರೆ. ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ಬಸ್ಸುಗಳು ಕೂಡ ಬಂದ್. ಇಲ್ಲಿ ಅವರು ಬಸ್ಗಳಿಗೆ ಹೋಗಬೇಕು ಅಂತಂದರೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಹೋಗಿ ಬಸ್ಗಳನ್ನು ಹತ್ತಬೇಕು. ಆಟೋಗಳು ಬರೋದಿಲ್ಲ. ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆದರೆ ಇಲ್ಲಿನ ಸಮಸ್ಯೆಯನ್ನು ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಯಾರೂ ಕೂಡ ಈ ಕಡೆ ಬೇಗ ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ತ್ವರಿತಗತಿಯಲ್ಲಿ ರಸ್ತೆಯನ್ನು ಸರಿ ಮಾಡಿಸುವಂಥ ಗೋಜಿಗೆ ಹೋಗೋದಿಲ್ಲ. ನಿರಂತರವಾಗಿ 1 ವರ್ಷದ ಮೇಲಾಯ್ತಂತೆ ಇದು ಕಂಪ್ಲೀಟ್ ಆಗಿ ಹಿಂಗೆ ಇದೆ. ಇದು ಜಲಮಂಡಳಿ ಮಾಡ್ತಾ ಇರುವಂತಹ ನಿಜಕ್ಕೂ ಕೂಡ ಬೇಸರ ಅನಿಸುತ್ತೆ. ಜಲಮಂಡಳಿ ಒಳಚರಂಡಿ ಮಾಡಲಿಕ್ಕೆ ಆಗದಿರುವಂತಹ ರಸ್ತೆ ಇದು. ಇದನ್ನು ನೋಡ್ತಾ ಇರ್ಬೋದು ನೀವು ದುಸ್ಥಿತಿಯನ್ನು. ಕೆಲಸಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಸುಮಾರು 1 ವರ್ಷಗಳವರೆಗೂ ಕೂಡ ಒಂದು ರೋಡನ್ನು ಆಗಿದ್ದು ಕೆಲಸಗಳನ್ನು ನಿಧಾನಗತಿಯಲ್ಲಿ ಮಾಡಿದರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬೇಕು? ಇಲ್ಲಿನ ಅಂಗಡಿಗಳು ನೋಡಿ, ಪಕ್ಕದಲ್ಲೆಲ್ಲ ಅಂಗಡಿ ಮಳಿಗೆಗಳಿದ್ದಾವೆ. ಅವರ ಕಂಪ್ಲೀಟ್ ಬಿಸ್ನೆಸ್ ನಿಂತೋಗಿದೆ ಅಂತ ಪಾಪ ಅಳಲನ್ನು ತೋಡ್ಕೊಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಆಳದವರೆಗೂ ಆಗಿದ್ದಾರೆ ಅಂತಂದರೆ, ಸ್ಕೂಲ್ಗೆ ಇದೇ ರಸ್ತೆ ಮಾರ್ಗವಾಗಿ ಮಕ್ಕಳು ಓಡಾಡಬೇಕು. ಆದರೆ ಇದು ಪರಿಸ್ಥಿತಿ ನೋಡಿ, ಸ್ಕೂಲ್ ವ್ಯಾನು ಕೂಡ ಈ ರಸ್ತೆ ಬರೋ ಆಗಿಲ್ಲ. ಒಂದು ಸಣ್ಣ ಸೈಕಲ್ ಕೂಡ ಈ ರಸ್ತೆಗೆ ತರಲಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೂಡ ನಡೆದುಕೊಂಡು ಹೋಗಿ ಸ್ಕೂಲ್ ವ್ಯಾನ್ ಹತ್ತುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಮತ್ತು ಇಲ್ಲಿನ ಸ್ಥಳೀಯರ ಬಿಸ್ನೆಸ್ ಕೂಡ ಕಂಪ್ಲೀಟ್ ಆಗಿ ನಿಂತಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ಶುರುವಾಗಿರುವ ಸಮಸ್ಯೆ ಖಂಡಿತ ಅಲ್ಲ. ಹೀಗಾಗಿ GBA ಅಧಿಕಾರಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡೋರ ವಿರುದ್ಧ ವಿನೂತನವಾದಂಥ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನದು ಅಭಿಯಾನ, ಜನ ಏನಂತಾರೆ, ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ.
ಯಾರೋ ಒಂದು ಇಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. JBAನಿಂದ ನಿಮ್ಮ ಕಸ ನಿಮ್ಮ ಮನೆಗೆ ಕ್ಯಾಂಪೇನ್. ಪಾಲಿಕೆ ಅಭಿಯಾನಕ್ಕೆ ರೊಚ್ಚಿಗೆದ್ದ ಬೆಂಗಳೂರು ಜನ. ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿ ಕದನ ಜೋರಾಗಿದೆ. JBA ವಿರುದ್ಧ ಸಿಟಿ ಮಂದಿ ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡೋರ ವಿರುದ್ಧ ಪ್ರಯೋಗಿಸಿದ ಹೊಸ ಅಸ್ತ್ರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಬಟ್ ಇವ್ರ ಮನೆ ಕಸ ಎಲ್ಲ ತೊಗೊಂಡೋಗಿ ಸುರಿಯೋದು ಕೆಲವು ಅರ್ಥದಲ್ಲಿ ತಪ್ಪು ಅಂತ ನನಗನ್ಸೋದು. ಯಾರೋ ಒಂದು ಇಬ್ರು ಮಾಡೋದಕ್ಕೆ ಅಷ್ಟು ಜನದ ಮನೆ ಕಸನ ಒಬ್ರು ಮನೆ ಮುಂದೆ ತಗೊಂಡು ಹಾಕೋದು ತಪ್ಪೆ. ಕಸವನ್ನು ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿಯೇ ಇಡಿ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆ ಮಾಡುತ್ತೇವೆ ಎಂದು JBA ಅಧಿಕಾರಿ ಕರಿಗೌಡ ಮನವಿ ಮಾಡಿದ್ದಾರೆ. ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ, ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ಹೋಗೋ ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಮನೆ ಮುಂದೆ ಕಸ ಓಕೆ, ಆದ್ರೆ ಡ್ರಾಮಾ ಯಾಕೆ? JBA ಕ್ಯಾಂಪೇನ್ಗೆ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಸ್ತೆ ಬದಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಆಗಲಿ, ಆದರೆ ಮನೆಯ ಮುಂದೆ ಕಸ ಸುರಿಯೋದು ತಪ್ಪೆಂದಿದ್ದಾರೆ. ಕಸನ ತಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಇದು ಅವೈಜ್ಞಾನಿಕವಾಗಿ ಮಾಡುವಂಥ ಒಂದು ಹಬ್ಬ. ಇದು ಸರಿನೇ ಅಲ್ಲ, ಇದು ಆಗ್ತೇ ಇಲ್ಲ. ಇದು ಮನೆ ಮುಂದೆ ಕಸ ಹಾಕಿ ಏನ್ ಸಾಧಿಸ್ತೀರಿ? ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಡ್ಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನು ಸಾಧನೆ ಮಾಡ್ತಾರೆ? ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಕಸದ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇದೀಗ ಮತ್ತೆ JBA ಎಲ್ಲೆಂದರಲ್ಲಿ ಕಸ ಸುರಿದ್ರೆ ಸುಮ್ಮನಿರಲ್ಲ, ನಿಮ್ಮ ಮನೆಗೆ ಅದೇ ಕಸ ಬರುತ್ತೆ ಅಂತ ಅಭಿಯಾನಕ್ಕೆ ಮುಂದಾಗಿದೆ. ಆದರೆ ಈ ಕ್ಯಾಂಪೇನ್ಗೆ ರಾಜಧಾನಿ ಜನರು ವಿರೋಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಕಾಲಿಕವಾಗಿ ಸುರಿದಂಥ ಮಳೆ ಜನರ ಬದುಕನ್ನು ಹೈರಾಣಾಗಿಸಿಬಿಟ್ಟಿದೆ. ತರಕಾರಿ ಬೆಳೆದಂಥ ಬೆಳೆಗಾರರು ತಾವು ಬೆಳೆದ ಬೆಳೆ ಉತ್ತಮವಾಗಿ ಫಸಲು ಬಂದು ಅದು ಕೈಗೆಟಕದ ರೀತಿಯಲ್ಲಿ ಆಗಿಬಿಟ್ಟಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ತರಕಾರಿಯ ಬೆಲೆ ಗಗನಕ್ಕೇರಿದೆ. ಹಬ್ಬ ಹರಿದಿನಗಳು ಇನ್ನೆಲ್ಲ ತರಕಾರಿ, ಶಬರಿಮಲೆ ಮಾಲೆ ಹಾಕುವವರು ಎಲ್ಲ ತರಕಾರಿ, ಮತ್ತೊಂದು ಮಗದೊಂದು ಅಂಥೇಳಿ ಎಲ್ಲ ಬೆಂಗಳೂರಿನಲ್ಲಿ ತರಕಾರಿಗೆ ಯಾವಾಗಲೂ ಕೂಡ ಡಿಮಾಂಡ್ ಇರುತ್ತೆ. ನಗರದಲ್ಲಿ ಯಾವಾಗಲೂ ಡಿಮಾಂಡ್ ಇರುತ್ತೆ. ಆದರೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಫಸಲು ಬರುವ ಸಮಯದಲ್ಲಿ ತರಕಾರಿ ಎಲ್ಲ ಕೊಳೆತು ಹೋಗಿದೆ. ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೆ ಇರೋದ್ರಿಂದಾಗಿ ತರಕಾರಿ ಬೆಳೆದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಹೀಗಾಗಿ ಬೆಂಗಳೂರಿಗೆ ಸಮರ್ಪಕವಾಗಿ ತರಕಾರಿಯ ಪೂರೈಕೆ ಆಗದೇ ಇರೋದ್ರಿಂದಾಗಿ ಬೆಲೆ ಏರಿಕೆ ಆಗಿದೆ. 80 ರಿಂದ 90 ರೂಪಾಯಿ ಇದ್ದ ನುಗ್ಗೆಕಾಯಿ 150 ರೂಪಾಯಿಗೆ ಏರಿಕೆ ಆಗಿದೆ. 100 ರೂಪಾಯಿ ಗಡಿ ದಾಟಿದೆ ಬೀನ್ಸ್ ಬೆಲೆ. ಕೈ ಸುಡ್ತಾ ಇದೆ ಕ್ಯಾರೆಟು, ಹೂಕೋಸು, ಬೀಟ್ರೋಟು, ಹಸಿಮೆಣಸಿನಕಾಯಿ. ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚು ಮದುವೆ ಸೇರಿದಂತೆ ಶುಭ ಕಾರ್ಯಗಳು ನಡೆಯುತ್ತೆ. ನಗರವಾಸಿಗಳನ್ನು ದಂಗಾಗಿಸಿದೆ ತರಕಾರಿ ದರ ಏರಿಕೆ. ನಮಗಿದು ಸಣ್ಣ ವಿಚಾರ ಅನ್ನಿಸ್ಬೋದು, ಆದರೆ ಕಾರ್ತಿಕ ಮಾಸದಲ್ಲಿ ಶುಭ ಕಾರ್ಯಗಳು ಅತಿ ಹೆಚ್ಚು ನಡೆಯುತ್ತೆ. ಮದುವೆ, ಮುಂಜಿ, ಮತ್ತೊಂದು ಮಗದೊಂದು, ದೇವರ ಯಾತ್ರೆಗೆ ಹೋಗೋರು ಇರ್ತಾರೆ ತರಕಾರಿಯವರು. ಹೀಗೆಲ್ಲ ಇರುವಾಗ ಸಾಮಾನ್ಯ ಜನರಿಗೆ ತರಕಾರಿಯ ಬೆಲೆ ಕೈ ಸುಡ್ತಾ ಇದೆ. ಯಾಕಂತ ಹೇಳಿದರೆ ತರಕಾರಿ ಬೆಳೆದಂಥ ಬೆಳೆಗಾರ ಇದ್ದಾನಲ್ಲ, ಕೃಷಿಕ ಇದ್ದಾನಲ್ಲ, ಇದು ಮಳೆ ತಂದಿರುವಂಥ ಅವಾಂತರದಿಂದಾಗಿ ಆತನ ಬೆಳೆ ಎಲ್ಲ ಕೊಳತು ಹೋಗಿದೆ. ಗದ್ದೆಯಲ್ಲೇ ಕಟಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಡಿಮಾಂಡ್ ಹೆಚ್ಚಾಗಿದೆ, ಬೆಲೆಯೂ ಹೆಚ್ಚಿದೆ.
ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದರೆ ಮಳೆ ಇಲ್ಲ, ಇವೆಲ್ಲ ಬೆಲೆ ಜಾಸ್ತಿನೇ. ಇನ್ನೇನು ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು, ಇಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ. ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದರೆ ಮಳೆ ಇಲ್ಲ, ಇವೆಲ್ಲ ಬೆಲೆ ಜಾಸ್ತಿನೇ. ಇನ್ನೇನು ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು, ಇಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ. ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದರೆ ಏನು ತಗೊಳ್ಳೋದು, ಏನು ತಿನ್ನೋದು, ಬಡವರು ನಾವೆಲ್ಲ ಇವಾಗ ದುಡಿಯೋಕ್ಕೇನು ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತೈತೆ ದುಡಿಯೋಕೆ. ಎಲ್ಲರಿಗೂ ಅಷ್ಟೇ, ಏನು ದುಡಿತಾರೋದು, ಏನು ತಿನ್ನೋದು ಏನು ಅರ್ಥ ಆಗ್ತಾ ಇಲ್ಲೋ ಗೊತ್ತಾಗ್ತಾನೂ ಇಲ್ಲ. ಏನು ತಿನ್ನೋದು, ಏನು ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ತೊಂದರೆ ತುಂಬ ಆಗ್ಬಿಟ್ಟೈತೆ. ಮಕ್ಕಳ ಮರಿಗೆ ಸಾಕಾಗಲ್ಲ, ಕೂಲಿ ಮಾಡೋದು ತಿನ್ನೋದು ಅಷ್ಟು ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೇಬೇಕು, ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೇ. ನಾವು ಬರ್ತಾಯಿದ್ದೀವಿ 25 ವರ್ಷದಿಂದನೂ. ಎಲ್ಲ ಹಬ್ಬಗಳಿಗೆ ಇಲ್ಲೇ ಬಂದು ನಾವು ತಗೊಳೋದು. ಗಾಂಧಿ ಬಜಾರ್ಗಿಂತ ಇಲ್ಲಿ ಕಡಿಮೆನೇ. ಗಾಂಧಿ ಬಜಾರಲ್ಲಿ ಸಿಕ್ಕಾಪಟ್ಟೆ ರೇಟು. ಇಲ್ಲ ಇಲ್ಲೇ ಕಡಿಮೆನೇ ಸ್ವಲ್ಪ. ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೇಬೇಕು, ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೇ. ರಾಜಧಾನಿ ಬೆಂಗಳೂರಿನಲ್ಲಿ ತರಕಾರಿಯನ್ನು ಖರೀದಿ ಮಾಡೋಕ್ಕೆ ಅಂತ ಬರುವಂಥವರು ಇದೀಗ ಶಾಕಿಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿಢೀರಂತ ಏರಿಕೆ ಆಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ತರಕಾರಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ತರಕಾರಿಯ ಬೆಳೆ ಖಾಲಿ ಆಗಿದೆ, ಅದಕ್ಕೆ ಹಾನಿಯಾಗಿದೆ. ಹೀಗಾಗಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿದ್ದೀನಿ. KR ಮಾರ್ಕೆಟ್ನಲ್ಲೂ ಕೂಡ ತರಕಾರಿ ಬೆಲೆ ಕೊಂಚ ಜಾಸ್ತಿ ಆಗಿದೆ. ಜನ ಸಾಮಾನ್ಯವಾಗಿ ತರಕಾರಿ ಅಂತ ಬಂದಾಗ ಅಥವಾ ಹಣ್ಣು ಅಂತ ಬಂದಾಗ, ಹೂವು ಅಂತ ಬಂದಾಗ KR ಮಾರ್ಕೆಟನ್ನು ಹುಡ್ಕೊಂಬರ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ KR ಮಾರ್ಕೆಟ್ನಲ್ಲಿ ಫ್ರೆಶ್ ಹಾಗೆ ಕಮ್ಮಿ ಹಣಕ್ಕೆ ತರಕಾರಿ ಜೊತೆಗೆ ಹಣ್ಣುಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಅಂತ ಪರ್ಚೇಸಿಗೆ ಬರ್ತಾರೆ. ಇದೀಗ ಕಳೆದ ಒಂದು ವಾರದಿಂದ ದಿಢೀರಂತ ದರ ಏರಿಕೆ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದ್ದು, ಇದರಿಂದ ಬೆಂಗಳೂರು ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಸಪ್ಲೈ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಇನ್ನು ಮುಖ್ಯವಾಗಿ ನೋಡೋಂಗಿದ್ರೆ ಹಸಿ ಬಟಾಣಿ ಈ ಹಿಂದೆ 100ರಿಂದ 120 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 165 ರೂಪಾಯಿ ಆಗಿದೆ. ಹಾಗೆ ನುಗ್ಗೆಕಾಯಿ ಈ ಹಿಂದೆ 80ರಿಂದ 90 ರೂಪಾಯಿಗೆ ಸಿಗ್ತಾ ಇತ್ತು, ಅದೀಗ 150 ಆಗಿರುವಂಥದ್ದು. ಬೀನ್ಸು ಈ ಹಿಂದೆ 50ರಿಂದ 60 ರೂಪಾಯಿಗೆ ಇರ್ತಾ ಇತ್ತು, ಆದರೆ ಈಗ 100 ರೂಪಾಯಿ ಕೆಲವು ಕಡೆ ಗಡಿ ದಾಟಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕ್ಯಾರೆಟ್ 40ರಿಂದ 50 ರೂಪಾಯಿ ಇತ್ತು, ಇದೀಗ ಅದು ಕೂಡ 88 ರೂಪಾಯಿ ಆಗಿದೆ. ಹೀಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಸ್ಟಿಲ್ ಜನ KR ಮಾರ್ಕೆಟ್ನ ಹುಡ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆದಂತಹ ತರಕಾರಿ ಜೊತೆಗೆ ಕಮ್ಮಿ ಬೆಲೆಗೆ ತರಕಾರಿ ಸಿಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ KR ಮಾರ್ಕೆಟಿಗೆ ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತೆ ತರಕಾರಿ ಬೆಲೆ ಹೆಚ್ಚಳ ಆಗಿದೆ. ತರಕಾರಿ ಬೆಲೆಯಿಂದ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದರೆ ಈಗಾಗಲೇ ಎಲ್ಲದರ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿನಿತ್ಯ ತರಕಾರಿ ಅಡುಗೆಗೆ ಆಗೇ ಆಗುತ್ತೆ. ಆದರೆ ಇದೀಗ ತರಕಾರಿ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರು ಹೇಗೆ ಇದು ಅನ್ನೋ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಬೆಲೆ ಕೊಂಚ ಕಮ್ಮಿ ಆಗಿದೆ, ಅದೊಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದರೆ ಕೆಲವೊಂದು ಕಡೆ 100 ರೂಪಾಯಿಗೆ 5ರಿಂದ 6 kg ಈರುಳ್ಳಿ ಸಿಗ್ತಾ ಇದೆ. ಕೇವಲ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗಿರುವಂಥದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅನುದಾನದ ತಾರತಮ್ಯದ ವಿಚಾರ ಈಗ ತಾರಕಕ್ಕೇರಿದೆ. ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷೆಯ ಅಸ್ಮಿತೆಯ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಭಾರತವನ್ನು ಪ್ರಧಾನಿ ನರೇಂದ್ರ ಮೋದಿ ಹಿಟ್ಲರ್ ರೀತಿ ಆಡಳಿತ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಎಲ್ಲ ಕಿಡಿಕಾರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೇಂದ್ರದ ವಿರುದ್ಧ ಮುಗಿ ಬೀಳ್ತಿದೆ. ಅನುದಾನ ತಾರತಮ್ಯ, ಬೆಲೆ ಏರಿಕೆ ವಿರುದ್ಧ ಈಗಾಗಲೇ ಪ್ರತಿಭಟನೆ ಕಹಳೆ ಮೊಳಗಿಸಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಈ ಸಮರ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಕೇಂದ್ರ ಸರ್ಕಾರ ಹಿಟ್ಲರ್ಗೆ ಹೋಲಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕೆ,
ಕನ್ನಡ ರಾಜ್ಯೋತ್ಸವ ದಿನವೇ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಿನ್ನೆ ರಾಜ್ಯೋತ್ಸವ ವೇಳೆ ಕೇಂದ್ರ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯ ಹಿಟ್ಲರ್ಗೆ ಹೋಲಿಸಿದ್ದಾರೆ. ಎನ್ಡಿಎ ಸರ್ಕಾರ ಭಾರತವನ್ನ ಹಿಟ್ಲರ್ ಮಾಡೋಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ. ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು. ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ. ಕೇಂದ್ರ ಸರ್ಕಾರದಿಂದ ರಾಜ್ಯದಲ್ಲಿ ಹಿಂದಿ ಹೇರಿಕೆ. ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಹುನ್ನಾರ ನಡೆಯುತ್ತಿದೆ. ಹಿಂದಿ, ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ. ಕನ್ನಡವೂ ಸೇರಿದಂತೆ ಉಳಿದ ದೇಶ ಭಾಷೆಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ. ನೋಡಿದ್ರಲ್ವಾ, ರಾಜ್ಯೋತ್ಸವ ದಿನದಂದೇ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹಿಟ್ಲರ್ ಸರ್ಕಾರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಫೈಟ್ಗೆ ಕಿಡಿ ಹೊತ್ತಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದು ರೀತಿಯಲ್ಲಿ ಮುನಿಸಿಗೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಇದರ ನಡುವೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂಥ ಒಂದೇ ಒಂದು ಹೇಳಿಕೆ ಈಗ ರಾಜಕೀಯ ಮನ್ವಂತರಕ್ಕೆ ಕಾರಣ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕಿದೆ. ಈ ಕುರಿತು ಒಂದು ವರದಿ, ಬನ್ನಿ ನೋಡೋಣ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ. ಕ್ರಾಂತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಿರುಗಾಳಿ ಬೀಸಿದೆ. ಸಿಎಂ ಬದಲಾವಣೆ ಸಮರ ಜೋರಾಗಿದೆ. ಸಂಪುಟ ಸರ್ಜರಿ ಕಿಚ್ಚು ಧಗಧಗಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಎದ್ದಿದೆ. ಇದೆಲ್ಲದರ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸರ್ಕಾರ ಬಿದ್ದು ಹೋದರೆ ಚುನಾವಣೆಗೆ ಸಿದ್ಧ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಾಂಬ್. ಮೊನ್ನೆಯಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವಕಾಶ ಸಿಕ್ಕರೆ ನಾವು ಕೂಡ ಚುನಾವಣೆಗೆ ಸಿದ್ಧ ಅಂತ ಬಾಂಬ್ ಸಿಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ನವೆಂಬರ್ ಕ್ರಾಂತಿಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸರ್ಕಾರ ಪತನವಾದರೆ ನಾವು ಕೂಡ ಚುನಾವಣೆಗೆ ಸಿದ್ಧರಾಗಬೇಕಲ್ವಾ ಹೀಗಂತ ಗುಡುಗಿದ್ದಾರೆ. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ ಆಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ ಇದೆ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದಾಗ ರೆಡಿ ಆಗಲೇಬೇಕು. ಬಳಿಕ ಮಾತು ಮುಂದುವರಿಸಿದಂತಹ ದಳಪತಿ, ರಾಜ್ಯದಲ್ಲಿ ಪೂರ್ಣ ಬಹುಮತದ ಸರ್ಕಾರವಿದೆ. ಆದರೆ ಆಡಳಿತ ಪಕ್ಷದಲ್ಲಿ ಭಿನ್ನಮತ ತಾಂಡವವಾಡ್ತಾ ಇದೆ. ಇದನ್ನೆಲ್ಲ ಬಗೆಹರಿಸಿಕೊಳ್ಳದೆ ಇದ್ರೆ ಸರ್ಕಾರ ಬೆದ್ದೋಗುತ್ತದೆ ಅಂತ ಕಿಡಿಕಾರಿದ್ದಾರೆ. ಇಲ್ಲ, ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಸರ್ಕಾರಕ್ಕೆ 136 ಸೀಟ್ ಜನ ಕೊಟ್ಟಿದ್ದಾರೆ. ಸಂಪೂರ್ಣ ಅವಧಿ ಮುಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ಮಾಡಲಿ. ಕುಮಾರಸ್ವಾಮಿ ಹೇಳಿದಂತೆ ಸರ್ಕಾರ ಪತನವಾಗುತ್ತಾ, ರಾಜ್ಯದಲ್ಲಿ ಶೀಘ್ರವೇ ಮತ್ತೆ ಚುನಾವಣೆ ನಡೆಯುತ್ತಾ ಅಂತ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ರಾಜ್ಯದಲ್ಲಿ ಮೂಗುದಾರ ಹಾಕಬೇಕು ಅಂಥೇಳಿ ಕಾಂಗ್ರೆಸ್ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಈಗ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಕುರಿತಾಗಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ, ಏನಾಗಬಹುದು ಮುಂದೆ, ಹೇಗೆ ನೋಡ್ತಾ ಇದ್ದಾರೆ, ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ. RSS ನಿಷೇಧದ ಪ್ರಯತ್ನ 3 ಬಾರಿ ವಿಫಲ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು.
ದೇಶದಲ್ಲಿ RSS ವರ್ಸಸ್ ಕಾಂಗ್ರೆಸ್ ಕದನ ಜೋರಾಗಿದೆ. RSS ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. RSS ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನ ವಿಫಲವಾಗಿದೆ. ಪ್ರತಿ ಸಲ ಜನ ಬೆಂಬಲ, ಕೋರ್ಟ್ ಆದೇಶದ ಆನೆ ಬಲ ನಮಗೆ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಟಕ್ಕರ್ ಕೊಟ್ಟಿದ್ದಾರೆ. अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. RSS ಸಾಮ್ರಾಜ್ಯ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಸಿಎಂ BS ಯಡಿಯೂರಪ್ಪ, ವಿಪಕ್ಷ ನಾಯಕ R ಅಶೋಕ್, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ ಎಲ್ಲರೂ ಕೂಡ RSSನವರೇ. ಇದೇ RSS ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ. RSSನ 60,000 ಶಾಖೆಗಳಿವೆ. RSSನಲ್ಲಿ ಬರೋಬ್ಬರಿ 60 ಲಕ್ಷ ಸ್ವಯಂ ಸೇವಕರಿದ್ದಾರೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿವೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರಗಳಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ABVP ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ BJP ಸದಸ್ಯರಿದ್ದಾರೆ. RSS ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ. ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. RSS ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಆದರೆ ಈ ಹಿಂದೆ ಇಂದಿರಾ ಗಾಂಧಿಗೂ ಆಗದ ಕೆಲಸವನ್ನ ಸಿದ್ದು ಸರ್ಕಾರ ಅದೇಗೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.